In the last video, we have already discussed the mutation and the agents of mutation as well as the types of mutation, which includes chromosomal mutation as well as point mutation or gene mutation. Okay, now in the next video, in the next class, we are going to discuss a small topic that is pedigree analysis. So pedigree analysis ಅಂದ್ರೆ ಏನು ನಾವು ಕನ್ನಡದಲ್ಲಿ ವಂಶವೃಕ್ಷ ಅಂತ ಕರಿತೀವೋ ಅದನ್ನ pedigree analysis ಅಂತ ಡೀಟೇಲ್ಡ್ ಆಗಿ ಸ್ಟಡಿ ಮಾಡ್ತೀವಿ. So pedigree analysis, it is the analysis of inheritance of traits. Traits are nothing but characters. ಯಾವ ರೀತಿ ಕ್ಯಾರೆಕ್ಟರ್ಸ್ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ ಗೆ ಇನ್ಹೆರಿಟೆನ್ಸ್ ಆಗಿದೆ. Inheritance means transfer ಆಗಿದೆ. So it is the analysis of inheritance of traits or characters for several generations in a family. So ಯಾವುದೇ ಒಂದು ಕ್ಯಾರೆಕ್ಟರ್ ಒಂದು ಫ್ಯಾಮಿಲಿ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆ ಟ್ರಾನ್ಸ್ಫರ್ ಆಗುತ್ತಲ್ಲ ಅದನ್ನು ನಾವು ಪೆಡಿಗ್ರಿ ಅನಾಲಿಸಿಸ್ ಅಂತ ಕರಿತೀವಿ. ಸೊ ಇಟ್ ಈಸ್ ದಿ ಅನಾಲಿಸಿಸ್ ಆಫ್ ಇನ್ಹೆರಿಟೆನ್ಸ್ ಆಫ್ ಟ್ರೇಟ್ಸ್ ಆರ್ ಕ್ಯಾರೆಕ್ಟರ್ಸ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್ ಇನ್ ಎ ಫ್ಯಾಮಿಲಿ. ದಟ್ ಈಸ್ ನೌನ್ ಆಸ್ ಪೆಡಿಗ್ರಿ ಅನಾಲಿಸಿಸ್. ಸೊ ಇಟ್ ಈಸ್ in the pedigree analysis, the inheritance of particular trait is represented in the family track over generations. So ಯಾವುದೋ ಒಂದು ಕ್ಯಾರೆಕ್ಟರ್ ಇದೆ, ಫಾರ್ ಎಕ್ಸಾಂಪಲ್ ಬಾಯ್ಲ್ಡ್ ಹೆಡ್ ಆಗಿರ್ಬೋದು, ಗೊತ್ತಾಗ್ತಿದೆಯಾ, ಆರ್ ಐ ಕಲರ್ ಚೇಂಜ್ ಇರ್ಬೋದು. ಸೊ ಅದು ಒಂದು ಜನರೇಷನ್ ಇನ್ನೊಂದು ಜನರೇಷನ್ ಯಾರಿಂದ ಸ್ಟಾರ್ಟ್ ಆಯಿತು, ಯಾವ ಜನರೇಷನ್ ಇಂದ ಸ್ಟಾರ್ಟ್ ಆಯಿತು ಅನ್ನೋದನ್ನ ಟ್ರ್ಯಾಕ್ ಮಾಡ್ತಾ ತಿಳ್ಕೋಬಹುದಾಗಿದೆ. ದೆನ್ ಇನ್ ಹ್ಯೂಮನ್ ಜೆನೆಟಿಕ್ಸ್, the pedigree analysis provides a strong tool which is utilized to trace the inheritance of specific trait, abnormality as well as disorders. So ಈ pedigree ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ to study or to know about any genetic disorders ಅಥವಾ any some abnormalities. ಯಾವುದಾದ್ರು ರೋಗ ಇದೆಯಾ ಫ್ಯಾಮಿಲಿ ಟ್ರೀಯಲ್ಲಿ, ಯಾರಿಂದ ಈ ರೋಗ ಬಂದಿದೆ, ಯಾವ ಜನರೇಷನ್ ಇಂದ ಈ ನೆಕ್ಸ್ಟ್ ಜನರೇಷನ್ ಈ ರೋಗ ಬಂದಿದೆ ಅನ್ನೋದನ್ನ ಸ್ಟಡಿ ಮಾಡಬಹುದು. ಆಮೇಲೆ ಹೊಸದಾಗಿ ಯಾವುದಾದ್ರು ಕ್ಯಾರೆಕ್ಟರ್ ಆ್ಯಡ್ ಆಗಿದೆಯಾ, ಯಾವ ಜನರೇಷನ್ ಕ್ಯಾರೆಕ್ಟರ್ ಆ್ಯಡ್ ಆಗಿದೆ, ತಂದೆಯಿಂದ ಬಂತು ಅಥವಾ ತಾತನಿಂದ ಬಂತು ಇದೆಯಾ, ಸೊ ಇನ್ನು ಯಾರಿಂದ ಬಂದಿದೆ ಅನ್ನೋದನ್ನ ಕೂಡ ಈ ಪೆಡಿಗ್ರಿ ಅನಾಲಿಸಿಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗಬಹುದು. ಅಂಡ್ ಒನ್ ಮೋರ್ ಥಿಂಗ್ ಈಸ್ ಇಟ್ ಈಸ್ ನಾಟ್ ಸೊ in regular pattern to study pedigree. Pedigree na regular pattern ಅಲ್ಲಿ ಓದೋಕ್ಕಾಗೋದಿಲ್ಲ. To know this pedigree or to study this pedigree, we use some symbols. ಅದಾಗ್ತಿದೆ ಹೇಗೆ ಮೆಂಡಲ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ನಾವು ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ಸ್ ನ ಯೂಸ್ ಮಾಡಿದ್ವಿ. ಮಾರ್ಗನ್ ಅಲ್ಲಿ ಏನ್ ಮಾಡಿದ್ವಿ, ಎಕ್ಸ್ ಮತ್ತೆ ವೈ ನ ಬೇರೆ ರೀತಿ ಡಿಫ್ರೆನ್ಶಿಯೇಟ್ ಮಾಡಿದ್ವಿ. ಅದೇ ರೀತಿ ಇಲ್ಲೂ ಕೂಡ ಪೆಡಿಗ್ರಿಗೆ ಕೆಲವೊಂದು ಸಿಂಬಲ್ಸ್ ಇದೆ. ಸೊ ಲೆಟ್ಸ್ ಡಿಸ್ಕಸ್ ಸಮ್ ಸಿಂಬಲ್ಸ್ ಯೂಸ್ಡ್ ಟು ಸ್ಟಡಿ ಪೆಡಿಗ್ರಿ. Symbols. First one is this box indicates that normal male. ಯಾವ ರೋಗನೂ ಇಲ್ಲ, ಅವರು ನಾರ್ಮಲ್ ಇದ್ದಾರೆ ಅಂತ ಇಂಡಿಕೇಟ್ ಮಾಡುತ್ತೆ. This spherical structure indicates that normal female. So box ಅಲ್ಲಿ ಬರುತ್ತೆ ಮೇಲ್ ಅಂಡ್ ಅದು ಸ್ಪೆರಿಕಲ್ ಬರುತ್ತೆ ನಾರ್ಮಲ್ ಫೀಮೇಲ್. ಓಕೆ, ನೆಕ್ಸ್ಟ್ ಇದೇ ಮೇಲ್ ನಾನು ಸುತ್ತ ಶೇಡ್ ಮಾಡ್ತಾ ಇದ್ದೀನಿ, ಡಾರ್ಕ್ ಅಲ್ಲಿ ಬರ್ತಾರೆ. ಇಫ್ ವಿ ಶೇಡ್ ಲೈಕ್ ದಿಸ್, ದೆನ್ ಇಟ್ ವಿಲ್ ಸೇಸ್ ದಟ್ ಮೇಲ್ ಅಂದ್ರೆ ಆ ಮೇಲಿಗೆ ರೋಗ ಇದೆ, ಗೊತ್ತಾಗ್ತಿದೆಯಾ. ಇಫ್ ಯು ರೈಟ್ ರೌಂಡ್ ಮೀನ್ಸ್ ನಾರ್ಮಲ್ ಫೀಮೇಲ್. ಇಫ್ ವಿ ಶೇಡ್ ಲೈಕ್ ದಿಸ್, ದೆನ್ ಫೀಮೇಲ್ ಅಫೆಕ್ಟೆಡ್. ಈ ರೀತಿ ಬರೆದ್ರೆ ಫೀಮೇಲ್ ಅಫೆಕ್ಟೆಡ್ ಅಂತ ಅರ್ಥ. ದೆನ್ ರೌಂಡ್ ಬರ್ತಿದ್ದೀನಿ, ನಾರ್ಮಲ್ ಫೀಮೇಲ್. ಈ ರೌಂಡ್
ಒಂದರೊಳಗೆ ಒಂದು ಡಾಟ್ ಇಟ್ರೆ ದಟ್ ಮೀನ್ಸ್ ಫೀಮೇಲ್ ಕ್ಯಾರಿಯರ್ ಅಂತ ಅರ್ಥ. ಕ್ಯಾರಿಯರ್ ಅಂದ್ರೆ ನಿಮಗೆ ಇಲ್ಲಿ 3 ರೀತಿಯ ವರ್ಡ್ಗಳಿವೆ. ಒಂದು ನಾರ್ಮಲ್, ಆರೋಗ್ಯವಾಗಿದ್ದಾರೆ. ಇನ್ನೊಂದು ಅಫೆಕ್ಟೆಡ್, ರೋಗ ಬಂದಿದೆ. ಕ್ಯಾರಿಯರ್ ಅಂದ್ರೆ ಏನು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ರೋಗ ಬಂದಿರೋದಿಲ್ಲ, ಅವರು ರೋಗನ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಅಪ್ಪನಿಂದ ಮಗನಿಗೆ, ಅಂದ್ರೆ ಅಪ್ಪ ಒಂದು ಜನರೇಷನ್, ಮಗ ಇನ್ನೊಂದು ಜನರೇಷನ್. ಸೊ ದೋಸ್ ಆರ್ ದಿ characters or those are the structures that carries the disease. So adana symbol alli ಬರೀತೀವಿ. So usually the females are carriers. ಗೊತ್ತಾಗ್ತಿದೆಯಾ? ಸೊ ಅದಕ್ಕೆ ನಾವು ಫೀಮೇಲ್ ನ ಕ್ಯಾರಿಯರ್ ಆಗಿ ತೋರಿಸ್ತೀವಿ. ಸ್ಪಿರಿಕಲ್ ಅಂತ ಅಂದ್ರೆ ಫೀಮೇಲ್, ಅದು ಒಳಗಡೆ ಒಂದು ಡಾಟ್ ಇಟ್ರೆ ಫೀಮೇಲ್ ಕ್ಯಾರಿಯರ್. ಅದೇ ರೀತಿ ನಾವು ಹೀಗೆ ಬರುತ್ತೆ. If you write like this, that means sex. ನಮಗೆ ಸೆಕ್ಸ್ ಯಾವುದು ಇದೆ, ಮೇಲ್ ಆರ್ ಫೀಮೇಲ್ ಅಂತ ನಮಗೆ ಗೊತ್ತಿಲ್ಲ. ಗೊತ್ತಾಗ್ತಿದೆಯಾ? ದಿಸ್ ಇಸ್ ನಾಟ್. ನೆಕ್ಸ್ಟ್ ಬರೆಯೋದಾದ್ರೆ ನೋಡಿ, ಹೀಗೆ ಬರೆದ್ರೆ ನಾರ್ಮಲ್ ಮೇಲ್, ಹೀಗೆ ಬರೆದ್ರೆ ನಾರ್ಮಲ್ ಫೀಮೇಲ್. ದೆನ್ ನಾನು ಎರಡನ್ನು ಜಾಯಿನ್ ಮಾಡಿದ್ದೀನಿ, ನಾರ್ಮಲ್ ಮೇಲ್ ಅಂಡ್ ನಾರ್ಮಲ್ ಫೀಮೇಲ್ ಆರ್ ಜಾಯಿನ್. ಸೊ ಈ ರೀತಿ ಬರೆದ್ರೆ ಏನಂತ ಅಂದ್ರೆ, ಸೊ ಮೇಟಿಂಗ್ ಆಫ್ ಮೇಲ್ ಅಂಡ್ ಫೀಮೇಲ್, ಮೇಟಿಂಗ್ ಆಫ್ ಮೇಲ್ ಅಂಡ್ ಫೀಮೇಲ್, ನಾರ್ಮಲ್ ಮೇಲ್ ಅಂಡ್ ನಾರ್ಮಲ್ ಫೀಮೇಲ್. ಅದಾಗ್ತಿದೆಯಾ? ಅದೇ ರೀತಿ ನೋಡಿ, ಈಗ ಬರೆದ್ರೆ ಮೇಲ್, ಈಗ ಬಂದ್ರೆ ಫೀಮೇಲ್, ಮೇಲ್ ಇರೋದನ್ನ ಬರ್ತೀನಿ. ಇಲ್ಲಿ ಒಂದು ಲೈನ್ ಹಾಕಿದ್ದೆ ನಾನು, ಇಲ್ಲಿ 2 ಲೈನ್ ಹಾಕ್ತೀನಿ, 2 ಜಾಯಿನ್ ಮಾಡಿದ್ದೀನಿ, 2 ಲೈನ್ ಯೂಸ್ ಮಾಡಿ ಮೇಲ್ ಫೀಮೇಲ್ ನ ಜಾಯಿನ್ ಮಾಡಿದ್ದೀನಿ. ಈಗ ಅರ್ಥ ಅಂದ್ರೆ ಏನು? ಮೇಟಿಂಗ್ ಅಕರ್ಸ್ ಬಿಟ್ವೀನ್ ಕ್ಲೋಸ್ ರಿಲೇಟಿವ್ಸ್ ಆರ್ ಕ್ಲೋಸ್ ರಿಲೇಷನ್. ಮೇಟಿಂಗ್ ಬಿಟ್ವೀನ್ ಕ್ಲೋಸ್ ರಿಲೇಶನ್ಶಿಪ್ ಅಂದ್ರೆ ಅದನ್ನ ಕಾನ್ಸಗ್ವೈನಿಟಿ ಅಂತ ಕರಿತೀವಿ, ಅಥವಾ ಕಾನ್ಸಗ್ವೈನ್ ಮ್ಯಾರೇಜ್ ಅಂತ ಕರಿತೀವಿ. ಏನು ಸೋದರ ಮಾವನ ಮದುವೆ ಆಗ್ತಾರಲ್ಲ, ಮ್ಯಾರೇಜಸ್ ಅಕರ್ಸ್ ಬಿಟ್ವೀನ್ ಕ್ಲೋಸ್ಲಿ ಫ್ಯಾಮಿಲಿ ಮೆಂಬರ್ಸ್, ವಿ ಕಾಲ್ ದಮ್ ಆಸ್ ಕಾನ್ಸಗ್ವೈನ್ ಮ್ಯಾರೇಜ್ ಆರ್ ಕಾನ್ಸಗ್ವೈನಿಟಿ ಅಂತ ಕರಿತೀವಿ. ಸೊ ದಟ್ ಈಸ್ ನೋಟೆಡ್ ಬೈ ದಿಸ್ ಸಿಂಬಲ್. ದೆನ್ ಇನ್ನೊಂದು ಸಿಂಬಲ್ ಇದೆ ನೋಡಿ, ಒಂದು ಚಾರ್ಟ್ ಹಾಕ್ತೀನಿ ನಾನು. ನಾರ್ಮಲ್ ಮೇಲ್ ಇದೆ, ನಾರ್ಮಲ್ ಫೀಮೇಲ್ ಇದೆ. ಇವರಿಬ್ರು ನಡುವೆ ಮೇಟಿಂಗ್ ಆಗಿ ಎರಡು ಆಫ್ ಸ್ಪ್ರಿಂಗ್ಸ್ ಬಂದಿದೆ, ಹೌದಾ? ದಿಸ್ ಈಸ್ ಫಸ್ಟ್ ಜನರೇಷನ್ ಅಂಡ್ ದಿಸ್ ಈಸ್ ಸೆಕೆಂಡ್ ಜನರೇಷನ್. ತಂದೆ ತಾಯಿ ಒಂದು ಜನರೇಷನ್ ಅಂತ ಅಂತಂದ್ರೆ ಅವರ ಮಕ್ಕಳು ಇದ್ರು, ಒನ್ ಈಸ್ ಮೇಲ್ ಅಂಡ್ ಒನ್ ಈಸ್ ಫೀಮೇಲ್. ದಿಸ್ ಇಸ್ ಸೆಕೆಂಡ್ ಜನರೇಷನ್. ಇದನ್ನು ಹೇಗೆ ಹೇಳೋದು ಅಂದ್ರೆ, one daughter and one son are formed from normal or having their normal parents. ಒಂದು ಹೆಣ್ಣು ಮಗು ಇದೆ, ಒಂದು ಗಂಡು ಮಗು ಇದೆ. ಆ ಇಬ್ರು ಮಕ್ಕಳು ತಂದೆ ತಾಯಿ ಕೂಡ ನಾರ್ಮಲ್ ಆಗಿದ್ದಾರೆ ಅಂತ ಅರ್ಥ ಆಗುತ್ತೆ. ಅದೇ ನೋಡಿ, ಇನ್ನೊಂದು ಸಿಂಬಲ್ಸ್ ಬರೀತೀನಿ ನಾನು ಇಲ್ಲಿ. ನೋಡಿ, ಮೇಲ್ ಈಸ್ ಅಫೆಕ್ಟೆಡ್, ಫೀಮೇಲ್ ಈಸ್ ನಾರ್ಮಲ್. ಇವರು ಫಸ್ಟ್ ಜನರೇಷನ್ ಅಲ್ಲ, ಸೆಕೆಂಡ್ ಜನರೇಷನ್ ಒಂದೇ ಒಂದು ಹೆಣ್ಮಗು ಹುಟ್ಟಿದೆ. ದಟ್ ಫೀಮೇಲ್ ಈಸ್ ನಾರ್ಮಲ್. ಇಟ್ ಮೀನ್ಸ್ ದ ನಾರ್ಮಲ್ ಫೀಮೇಲ್ ಚೈಲ್ಡ್ ಹ್ಯಾವಿಂಗ್ ನಾರ್ಮಲ್ ಮದರ್ ಅಲಾಂಗ್ ವಿತ್ ಅಫೆಕ್ಟೆಡ್ ಫಾದರ್. ಇಲ್ಲಿ ತಾಯಿ ಆರೋಗ್ಯವಾಗಿದ್ದಾರೆ ಫಸ್ಟ್ ಜನರೇಷನ್ ಅಲ್ಲಿ, ಬಟ್ ತಂದೆ ಏನಾಗಿದೆ, ಅನಾರೋಗ್ಯವಾಗಿದ್ದಾರೆ. They are affected. ನೋಡಿ, affected. ಗೊತ್ತಾಗ್ತಿದೆಯಾ? So these are some symbols we are used to see the pedigree analysis in a detailed way. Pedigree ನ ಡೀಟೇಲ್ಡ್ ಆಗಿ ನೋಡಬೇಕಾದ್ರೆ ಈ ಸಿಂಬಲ್ಸ್ ನ ಯೂಸ್ ಮಾಡಿ ನಾವು ಪೆಡಿಗ್ರಿ ಚಾರ್ಟ್ ನ ರೆಪ್ರೆಸೆಂಟ್ ಮಾಡ್ತೀವಿ.
So pedigree is a family tree that shows relationship among the members in a family. ತಮ್ಮ ಕುಟುಂಬದಲ್ಲಿರುವ ಒಬ್ರಿಗೊಬ್ರಿಗೆ ಏನ್ ರೀತಿ ಸಂಬಂಧ ಆಗುತ್ತೆ ಅನ್ನೋದನ್ನ ಬಗ್ಗೆ ಡೀಟೇಲ್ಡ್ ಆಗಿ ಪೆಡಿಗ್ರಿ ಮೂಲಕ ನಾವು ತಿಳ್ಕೊಂತಾ ಹೋಗ್ತೀವಿ. So next we are going to deal with autosomal recessive as well as autosomal dominant trait by using these symbols. Now we are dealing with autosomal dominant trait. ನೋಡಿ autosomal dominant trait ನ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಇದೆ and here I mentioned the symbols or how the chart will be there. Autosomal dominant trait ಹೇಗಿದೆ ಅಂತ ಹೇಳ್ತೀನಿ. ನೋಡಿ ಇಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಮೂರು ಜನರೇಷನ್ಸ್ ನ ಬರ್ತಿದ್ದೀನಿ. ಸೊ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಫಸ್ಟ್ ಜನರೇಷನ್ ಅಲ್ಲಿ ಮದರ್ ಇಸ್ ಅಫೆಕ್ಟೆಡ್ ಅಂಡ್ ದ ಫಾದರ್ ಇಸ್ ನಾರ್ಮಲ್. ಇಟ್ ಮೀನ್ಸ್ affected female marries normal male. ಮೊದಲೇ ಆದರೆ ಫಸ್ಟ್ ಜನರೇಷನ್ ಸೆಕೆಂಡ್ ಜನರೇಷನ್ ಅಲ್ಲಿ ನೋಡಿ ದೇ ಫಾರ್ಮ್ ಆಸ್ಪ್ರಿಂಗ್ಸ್ ಡಾಟರ್ಸ್ ಮತ್ತೆ ಸನ್ಸ್ ಬಂದಿದೆ. ದಿಸ್ ಈಸ್ ಫಸ್ಟ್ ಆಸ್ಪ್ರಿಂಗ್, ದಿಸ್ ಈಸ್ ಸೆಕೆಂಡ್ ಆಸ್ಪ್ರಿಂಗ್, ದಿಸ್ ಈಸ್ ಥರ್ಡ್ ಆಸ್ಪ್ರಿಂಗ್ ಅಂಡ್ ದಿಸ್ ಈಸ್ ಫೋರ್ತ್ ಆಸ್ಪ್ರಿಂಗ್. 4 ಮಕ್ಕಳು ಬಂದಿದೆ. ಸೊ ಔಟ್ ಆಫ್ 4 2 ಆರ್ ಫೀಮೇಲ್ and 2 are male. So 4 ಜನ ಮಕ್ಕಳಲ್ಲಿ ಇಬ್ರು ಫೀಮೇಲ್ಸ್ ಇದ್ದಾರೆ, ಇಬ್ರು ಮೇಲ್ ಇದ್ದಾರೆ. ಇನ್ ದಟ್ ಫೀಮೇಲ್ ಈಸ್ ನಾರ್ಮಲ್ ಅಂಡ್ 1 ಮೇಲ್ ಈಸ್ ನಾರ್ಮಲ್. 4 ಮಕ್ಕಳಲ್ಲಿ ಒಬ್ರು ಫೀಮೇಲ್ ನಾರ್ಮಲ್ ಇದ್ದಾರೆ, ಒಬ್ರು ಮೇಲ್ ಕೂಡ ನಾರ್ಮಲ್ ಇದ್ದಾರೆ. ಬಟ್ ಅನದರ್ 1 ಮೇಲ್ ಈಸ್ ಅಫೆಕ್ಟೆಡ್. ಒಬ್ರು ಮೇಲಿಗೆ ಅಫೆಕ್ಷನ್ ಆಗಿದೆ ಅಂದ್ರೆ ದೇ ಆರ್ ಅಫೆಕ್ಟೆಡ್ ವಿತ್ ಸಮ್ ಡಿಸಾರ್ಡರ್ಸ್ and 1 more female is also affected. So out of 4 children 2 are normal and 2 are affected. Illi nodi, this is the son that is having normal male and affected female. This normal male marries normal female. ಅದು ನೋಡಿ ಕ್ರಾಸ್ ಮಾಡಿದೀವಿ. ಇದು ಇವರಿಗೆ ಸಂಬಂಧ ಪಡೋದಿಲ್ಲ, ಇಲ್ಲಿ ಲಿಂಕ್ ಇಲ್ಲ. Normal males marries normal female. They have normal offsprings that is shown in third generation. But ಇಲ್ಲಿ ನೋಡಿ, when you see this, the female is affected, marries normal male, which having 3 children. Out of 3, 2 are sons and 1 is daughter. That daughter is affected. That daughter is affected. So ಈ ಪೆಡಿಗ್ರಿ ಚಾರ್ಟ್ ನೋಡೋರು ಏನು ಅನ್ಸುತ್ತೆ ಅಂದ್ರೆ, ಫಸ್ಟ್ ಥಿಂಗ್ affected individuals have at least 1 affected parents. ನೋಡಿ, these are affected individuals. ಅವರ ಪೇರೆಂಟ್ಸ್ ಇಬ್ಬರಲ್ಲಿ ಒಬ್ಬರಿಗಾದ್ರೂ ರೋಗ ಬಂದಿರಲೇಬೇಕು. ಇಲ್ಲಿ ನೋಡಿ, ಡಾಟರಿಗೆ ರೋಗ ಬಂದಿದೆ, ಡಾಟರ್ ಇಸ್ ಅಫೆಕ್ಟೆಡ್. ಅಟ್ ಲೀಸ್ಟ್ 1 ಆಫ್ ದ ಪೇರೆಂಟ್ ಮಸ್ಟ್ ಬಿ ಅಫೆಕ್ಟೆಡ್. ಹಾಗಂದ್ರೆ ಏನ್ ಹೇಳ್ತೀವಿ ಅಂದ್ರೆ, ಯಾವಾಗ ಡಾಟರ್ಸ್ ಅಥವಾ ಸನ್ಸ್ ಅಫೆಕ್ಟ್ ಆಗ್ತಾರೆ ಅಂದ್ರೆ ಆ ಪೇರೆಂಟ್ಸ್ ಇಬ್ಬರಲ್ಲಿ ಒಬ್ಬರಾದ್ರೂ ಅಟ್ಲೀಸ್ಟ್ ಎನಿ 1 ಆಫ್ ದೆಮ್ ಆರ್ ಅಫೆಕ್ಟೆಡ್. ಆಮೇಲೆ ನೋಡಿ, ಫಸ್ಟ್ ಜನರೇಷನ್ ಒಬ್ರಿಗೆ ಅಫೆಕ್ಟೆಡ್ ಆಗಿದೆ, ಸೆಕೆಂಡ್ ಜನರೇಷನ್ ಒಬ್ರು ಅಫೆಕ್ಟ್ ಆಗಿದ್ದಾರೆ, ಅಟ್ಲೀಸ್ಟ್ ಇಬ್ರು ಅಫೆಕ್ಟ್ ಆಗಿದ್ದಾರೆ, ಥರ್ಡ್ ಜನರೇಷನ್ ಅಲ್ಲೂ ಒಬ್ರು ಅಫೆಕ್ಟ್ ಆಗಿದ್ದಾರೆ, ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ ರೀತಿ ಅಫೆಕ್ಟೆಡ್ ಆಗ್ತಾ ಇದೆ. ದಟ್ ಮೀನ್ಸ್ ಎವರಿ ಜನರೇಷನ್ ಅಟ್ಲೀಸ್ಟ್ 1 ಆಫ್ ದಿ ಫ್ಯಾಮಿಲಿ ಮೆಂಬರ್ ಈಸ್ ಅಫೆಕ್ಟೆಡ್. ಬೋತ್ ಐದರ್ ಮೇಲ್ ಆರ್ ಫೀಮೇಲ್. ಮೇಲ್ ಆದ್ರೂ ಅಫೆಕ್ಟ್ ಆಗ್ಬೋದು ಅಥವಾ ಫೀಮೇಲ್ಸ್ ಆದ್ರೂ ಅಫೆಕ್ಟ್ ಆಗಿರ್ಬೋದು. ದೆನ್ ಫಿನೋಟೈಪ್ ಅಪಿಯರ್ಸ್ ಇನ್ ಎವರಿ ಜನರೇಷನ್. ಇದನ್ನ ಹೇಳಿ, ನಾರ್ಮಲ್ ಪೇರೆಂಟ್ ಇದ್ರೆ ಬರುವ ಆಫ್ಸ್ಪ್ರಿಂಗ್ಸ್ ಕೂಡ ನಾರ್ಮಲ್ ಇರುತ್ತೆ. ಪೇರೆಂಟ್ ಅಫೆಕ್ಟೆಡ್ ಇದ್ರೆ ಬರುವ ಆಫ್ಸ್ಪ್ರಿಂಗ್ಸ್ ಕೂಡ ಏನಾಗಿರುತ್ತೆ, ಅಫೆಕ್ಟೆಡ್ ಇರುತ್ತೆ. ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಹ್ಯಾವ್ ಅನ್ಅಫೆಕ್ಟೆಡ್ ಆಫ್ಸ್ಪ್ರಿಂಗ್ಸ್. ಇಲ್ಲಿ ನೋಡಿ, ಫಸ್ಟ್ ಜನರೇಷನ್ ಮದರ್ ಅಫೆಕ್ಟೆಡ್. ಆ ಮದರ್ ಇಂದ ಬರುವ 4 ಜನ ಮಕ್ಕಳಲ್ಲಿ 1 ಮೇಲ್ ಅಂಡ್ 1 ಫೀಮೇಲ್ ಆರ್ ನಾರ್ಮಲ್. ದಿಸ್ ನಾರ್ಮಲ್ ಮೇಲ್ ಮ್ಯಾರೀಸ್ ನಾರ್ಮಲ್ ಫೀಮೇಲ್. ದಟ್ ಈಸ್ ಅನ್ಅಫೆಕ್ಟೆಡ್ ಮೇಲ್ ಮ್ಯಾರೀಸ್ ಅನ್ಅಫೆಕ್ಟೆಡ್ ಫೀಮೇಲ್. ಸೊ ಮ್ಯಾರಿ ಆದಾಗ ಬರುವ ಆಫ್ಸ್ಪ್ರಿಂಗ್ಸ್ ಅಲ್ಲಿ ಯಾರು ಅಫೆಕ್ಟೆಡ್ ಆಗಿಲ್ಲ. ಗೊತ್ತಾಗ್ತಿದೆಯಾ? ಸೊ ಅನ್ಅಫೆಕ್ಟೆಡ್ ಚಿಲ್ಡ್ರನ್ಸ್ ಹ್ಯಾವ್ ಅನ್ಅಫೆಕ್ಟೆಡ್ ಪೇರೆಂಟ್ಸ್. ಓಕೆ, ದೆನ್ traits are controlled by dominant genes. This is very important. Here the traits are controlled by dominant genes. ಎಲ್ಲ ಕ್ಯಾರೆಕ್ಟರ್ಸ್ ನ ಕಂಟ್ರೋಲ್ ಮಾಡೋದು ರಿಸೆಸಿವ್ ಜೀನ್ ಅಲ್ಲ, ಡಾಮಿನೆಂಟ್ ಜೀನ್. ಅದಕ್ಕೆ ಇದನ್ನು ಆಟೋಸೋಮಲ್ ಡಾಮಿನೆಂಟ್ ಟ್ರೇಟ್ ಅಂತ ಕರಿತೀವಿ.
ಇದೇ ಆಪೋಸಿಟ್ ಅಲ್ಲಿ ರಿಸೆಸಿವ್ ಅಲ್ಲಿ ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಸರಿನಾ. ದೆನ್ ಎಕ್ಸಾಂಪಲ್ಸ್ ಫಾರ್ ದಿಸ್ ಈಸ್ ಪಾಲಿಡಕ್ಟೈಲ್. ಸೊ ಏನು ಪಾಲಿಡಕ್ಟಿಲಿಟಿ ಅಂದ್ರೆ ಸಮ್ human beings, instead of 5 fingers they have one more extra finger or more than one. So poly andre many, ductility means digits. Instead of 5 they have more than 5 digits. That is known as polyductility. Next we are going to deal with autosomal recessive traits. Hello students, lastly autosomal dominant trait na discuss ಮಾಡಿದ್ವಿ. So now we are going to deal with autosomal recessive trait. ನೋಡಿ autosomal dominant trait ಅಲ್ಲಿ ಏನು ಹೇಳಿದ್ವಿ ಅಂದ್ರೆ the traits are controlled by dominant genes ಅಂತ ಹೇಳಿದ್ವಿ. ಇಲ್ಲಿ recessive trait ಅಲ್ಲಿ ಏನಾಗುತ್ತೆ ಅಂದ್ರೆ the traits are controlled by recessive genes. ಅದಕ್ಕೆ ಇಲ್ಲಿ autosomal recessive traits ಅಂತ ಕರೀತೀವಿ. ಫಸ್ಟ್ ಈ ಚಾರ್ಟ್ ಅರ್ಥ ಮಾಡ್ಕೊಳ್ಳೋಣ. So mating occurs between normal male and normal female. So out of this in this mating, normal male and normal female produces offsprings. This is first offspring, this is second offspring, this is third, this is fourth, and this is fifth offspring. 5 ಜನ ಮಕ್ಕಳಿದ್ದಾರೆ. Out of 5, 1, 2, 3 are male, 1, 2, 3 are male, 4 and 5 are female. 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳಿದ್ದಾರೆ. So here one male is affected and one female is affected out of 5 children. So here the unaffected female marries normal male or unaffected male. ಇಲ್ಲಿ female normal ಇದೆ, that is unaffected, marries unaffected male and they have offsprings. Third generation ಅಲ್ಲಿ normal female marries normal male. Okay, then they have 3 children. Out of 3, 2 are normal and 1 is affected. ಗೊತ್ತಾಗ್ತಿದೆಯಾ ನೋಡಿ, normal unaffected female marries unaffected male. They have 3 offsprings. In that 3 offsprings, 1 male is affected and remaining 2 female are unaffected. ಇದಿಷ್ಟು ನೋಡಿದ್ರೆ ಏನು ಅನ್ಸುತ್ತೆ ಅಂದ್ರೆ ಫಸ್ಟ್ ಪಾಯಿಂಟ್ we have to write is unaffected individuals have at least one affected parent. ಅಂದ್ರೆ ನೋಡಿ unaffected individuals ಇಲ್ಲಿ ಯಾರಿಗೂ ತೊಂದರೆ ಆಗಿಲ್ಲ. unaffected individuals have at least one affected parent. ಆ ಇಬ್ಬರಲ್ಲಿ ಒಬ್ಬರಾದ್ರೂ affected ಆಗಿರ್ಬೋದು. affected means in sense of carriers. Okay, ನೋಡಿ ಇಲ್ಲಿ unaffected parents are unaffected but the offsprings are unaffected. That means here the skipping of generations will takes place. ಅಂದ್ರೆ ಒಂದು ಜನರೇಷನ್ ಅಲ್ಲಿ ಯಾರಿಗೂ ತೊಂದರೆ ಇರಲಿಲ್ಲ. ನೋಡಿ ಈ ಫಸ್ಟ್ ಜನರೇಷನ್ ಅಲ್ಲಿ ಯಾರಿಗೂ ತೊಂದರೆ ಇರಲಿಲ್ಲ, ಬೋತ್ ಆರ್ ನಾರ್ಮಲ್. ಬಟ್ ಬರೋ ಆಫ್ಸ್ಪ್ರಿಂಗ್ಸ್ ಅಲ್ಲಿ ಔಟ್ ಆಫ್ ಇಲ್ಲಿ ನೋಡಿ ಫಸ್ಟ್ ಜನರೇಷನ್ ನಾರ್ಮಲ್ ಮೇಲ್ ಮ್ಯಾರೀಸ್ ನಾರ್ಮಲ್ ಫೀಮೇಲ್. ಇಲ್ಲಿ ಫಸ್ಟ್ ಬರೋ ಆಫ್ಸ್ಪ್ರಿಂಗ್ಸ್ ಅಲ್ಲಿ ಫೀಮೇಲ್ ನಾರ್ಮಲ್ ಇದೆ. This normal female, that is unaffected female, marries unaffected male. Then they have offsprings. Out of 3 offsprings, 1 is affected. So trait, that means here skipping of generation takes place. It is not seen in autosomal dominant trait. Autosomal dominant trait ಅಲ್ಲಿ ಇದನ್ನ observe ಮಾಡಿರಲಿಲ್ಲ. And first I already told, traits are controlled by recessive genes. And they appear when they are in homozygous condition only. This is very important point. That means here autosomal recessive traits appear when are controlled by the recessive genes and they appear only in homozygous condition. Okay, next, both male and female are affected equally. ಇಲ್ಲಿ ಮೇಲ್ಗೂ ಅಫೆಕ್ಟ್ ಆಗಿದೆ, ಫೀಮೇಲ್ಗೂ ಅಫೆಕ್ಟ್ ಆಗಿದೆ. ಗೊತ್ತಾಗ್ತಿದೆಯಾ? ಸೊ ಎಕ್ಸಾಂಪಲ್ ವಿ ಹ್ಯಾವ್ ಆಲ್ಬಿನಿಸಮ್ ಆಸ್ ವೆಲ್ ಆಸ್ ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾ ಬಗ್ಗೆ ಪಾಯಿಂಟ್ ಮ್ಯೂಟೇಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಸಿಕಲ್ ಸೆಲ್ ಅನಿಮಿಯಾ ಇಸ್ ಕಮ್ ಅಂಡರ್ ಎಕ್ಸಾಂಪಲ್ ಫಾರ್ ವೇರಿಯಸ್ ಡಿಫರೆಂಟ್ ಕಾನ್ಸೆಪ್ಟ್ಸ್. ಸಿಕಲ್ ಸೆಲ್ ಅನಿಮಿಯಾ ಪ್ಲಿಯೋಟ್ರೋಪಿಕ್ ಎಕ್ಸಾಂಪಲ್ ತೆಗೆದುಕೊಂತೀವಿ, ಆಮೇಲೆ ಪಾಯಿಂಟ್ ಮ್ಯೂಟೇಷನ್ ಎಕ್ಸಾಂಪಲ್ ತೆಗೆದುಕೊಂತೀವಿ, ಡಿಸಾರ್ಡರ್ಸ್ ಅಲ್ಲಿ ಮೆಂಡೆಲಿಯನ್ ಡಿಸಾರ್ಡರ್ಸ್ ಅಲ್ಲಿ ಎಕ್ಸಾಂಪಲ್ ತೆಗೆದುಕೊಂತೀವಿ, ಮತ್ತೆ ಆಟೋಸೋಮಲ್ ರಿಸೆಸಿವ್ ಟ್ರೈಟ್ಸ್ ಕೂಡ ಎಕ್ಸಾಂಪಲ್ ನ ತೆಗೆದುಕೊಳ್ತಾ ಹೋಗ್ತೀವಿ. ಸೊ ದಿಸ್ ಕಂಪ್ಲೀಟ್ಸ್ ಅ ಸ್ಮಾಲ್ ಕಾನ್ಸೆಪ್ಟ್, ದಟ್ ಈಸ್ pedigree analysis. In next
we are going to deal with genetic disorders.